ಗಿಲ್ಲಿ ಎಷ್ಟಿಷ್ಟ ಅನ್ನೋಕ್ಕಿಂತ ಕರ್ನಾಟಕ ಎಷ್ಟಿಷ್ಟ ಆಗ್ಬಿಡ್ತು ಗೊತ್ತಾ? ಏನ್ರಿ ನಮ್ಮ ಜನ ಯಪ್ಪ, ಒಂದು ಮುಗ್ಧತೆಯ ಮೂರ್ತ ಸ್ಥಿತಿಯನ್ನ ಕಂಡಾಗ ಜನ ಸಂಭ್ರಮಿಸೋದಿದೆಯಲ್ಲ, ಜವಾರಿತನದ ಸೀದಾ ಸಾದಾ ನಡೆನುಡಿಯ ಬದುಕನ್ನು ಮುಲಾಜಿಲ್ಲದೆ ಬಾಚಿ ತಬ್ಬಿಕೊಳ್ಳೋದಿದೆಯಲ್ಲ, ಈ ವಿಷಯದಲ್ಲಿ ಕರ್ನಾಟಕದ ಜನತೆ ನಂಗಿಲ್ಲಿ ಗಿಲ್ಲಿಗಿಂತ ಜಾಸ್ತಿ ಇಷ್ಟ ಆಗ್ಬಿಟ್ರು. ಗಿಲ್ಲಿ ಇಲ್ಲಿ ಕುಣಿತಾ ಇದ್ದಾನೋ ಕುಣಿಸ್ತಾ ಇದ್ದಾನೋ ಇಲ್ಲ ಎಲ್ಲರೂ ಕುಣಿಯೋ ತರ ಮಾಡ್ತಿದ್ದಾನೋ, ಒಟ್ನಲ್ಲಿ ಗಿಲ್ಲಿ ಅಂದ್ರೆ ಟೋಟಲಿ ಎಂಟರ್ಟೈನ್ಮೆಂಟ್ ನ ಮಾಸ್ಟರ್ ಕಣ್ರಿ. ಇಡೀ ಕರ್ನಾಟಕದ ಮನೆ ಮನಗಳ ಮಾತೊಂದೇ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಯಾಕಿಷ್ಟು ಇಷ್ಟ ಆದ ಗಿಲ್ಲಿ? ಒಂದು ರಿಯಾಲಿಟಿ ಶೋನ ಎಷ್ಟು ಎಮೋಷನಲ್ ಆಗಿ ಅಕ್ಸೆಪ್ಟ್ ಮಾಡಿಕೊಂಡು ಗಿಲ್ಲಿ ಏನಾದ್ರೂ ಸೋತ್ರೆ ಅದು ನಿಜಕ್ಕೂ ಮೋಸ ಆದಂತೆ ಅಂತ ಮಾತಿಗೆ ನಿಂತ ಜನರನ್ನ ನೋಡಿದ್ರೆ, ಇಲ್ಲಿ ಗಿಲ್ಲಿ ಮುಗ್ಧ ಅನ್ನೋಕ್ಕಿಂತ ನಮ್ಮ ಜನನೇ ಎಷ್ಟೊಂದು ಮುಗ್ಧರಲ್ವಾ ಅಂತ ಅನ್ಸದೇ ಇರಲ್ಲ. ಗಿಲ್ಲಿ ನಿಜಕ್ಕೂ ಒಳ್ಳೆಯವನೇ, ಆದ್ರೆ ಅದಕ್ಕಿಂತ ಬಹಳ ಒಳ್ಳೆಯವರು ನಮ್ಮ ಕನ್ನಡಿಗರು. ಗಲ್ಲಿ ಗಲ್ಲಿಗಳಲ್ಲದೆ ದೇಶ ಗಡಿಗಳಾಚೆಗೂ ಗಿಲ್ಲಿಯ ಹವಾ ಹರಡಿ ನಿಂತಿದೆ ಅಂದ್ರೆ ಅದು ಅಚ್ಚರಿ ಅನಿಸಿದ್ರು ಅದು ಆಗಬೇಕಾದ್ದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ದೇಶದ ಸಮಸ್ಯೆಗಳ ಬಗ್ಗೆ ದನಿ ಎತ್ತದ ಜನ ಒಂದು ಆರ್ಡಿನರಿ ಟಿವಿ ಶೋ ಬಗ್ಗೆ ತಲೆ ಕೆಡಿಸ್ಕೊಂಡಿರೋದು ಎಷ್ಟು ಸರಿ. ಯಾರ್ಗೆದ್ರೆ ಏನಾಗ್ಬೇಕು ಅನ್ನುವ ಮಾತುಗಳು ಇಣುಕುವುದು ಕೂಡ ಸಹಜವೇ. ಆದ್ರೆ ನಮ್ಮ ಜನ ಹೇಗೆಂದ್ರೆ, ಎಲ್ಲಿ ಗಿಲ್ಲಿಗೆ ಅನ್ಯಾಯ ಆಗಿಬಿಡುತ್ತೋ ಅನ್ನ ಆತಂಕದಲ್ಲಿ ಅತಿರೇಕದಲ್ಲಿ ಮಾತುಗಳನ್ನ ಆಡ್ತಾರೆ ವಿನಃ ಅದು ಅಂಧತ್ವವೂ ಅಲ್ಲ, ಮೂರ್ಖತನವೂ ಅಲ್ಲ. ಕಾರಣ ನಮ್ಮ ಜನ ಭಾವಜೀವಿಗಳು. ಗಿಲ್ಲಿಯ ನೇರವಂತಿಕೆ, ಸಾದಾ ಸೀದತನ, ಮುಗ್ಧತೆ ಮತ್ತು ಧೈರ್ಯ ಇವೆಲ್ಲವುಗಳ ಆಚೆಗೆ ಆತನ ಬದುಕಲ್ಲಿ ಹಾಸುಹೊಕ್ಕಾಗಿರುವ ಜವಾರಿತನ, ಅದು ಜನರನ್ನ ಸೆಳೆಯುವಲ್ಲಿ, ಆತನನ್ನ ಬಾಚಿ ತಬ್ಬಿಕೊಳ್ಳುವಲ್ಲಿ ಗಿಲ್ಲಿಯ ವಿಷಯದಲ್ಲಿ ಸಹಾಯಕವಾಗಿತ್ತು. ರಸ್ತೆ ಗುಂಡಿಗಳನ್ನ ಮುಚ್ಚಿ ಅಂತ ಹೋರಾಟ ಮಾಡದೇ ಇರೋ ಜನ ಗಿಲ್ಲಿ ಗೆಲ್ಲಿ ಅಂತ ಹೋರಾಟಕ್ಕೆ ಇಳಿಯೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಗೆ ಸಿಗೋ ಉತ್ತರ ಒಂದೇ. ರಸ್ತೆ ಗುಂಡಿನೋ ಇನ್ನೊಂದೇನೋ ಅವಾಂತರನೋ ಅವೆಲ್ಲ ಕೇವಲ ವ್ಯವಸ್ಥೆಯ ಸಮಸ್ಯೆಗಳು. ಆದರೆ ಗಿಲ್ಲಿಯ ಗೆಲುವು ಜನರ ಭಾವನೆಗಳಿಗೆ ಸಂಬಂಧಿಸಿದ್ದು. ಸಮಸ್ಯೆಗಳು ಬದುಕಲ್ಲಿ ಇದ್ದುದ್ದೇ, ಕೊನೆಯಿಲ್ಲದ್ದು, ಅದು ಸರಿ ಮಾಡಿದ್ರೂ ಮುಗಿಯದೆ ಬಗೆಯೇ ಅರಿಯದೇ ಇರುವಂತ ವಿಷಯಗಳು. ಆದರೆ ಗಿಲ್ಲಿ ಇಲ್ಲಿ ಜನರ ಭಾವುಕ ಜಗತ್ತಿನ ಸಿಂಹಾಸನದ ಶ್ರೀಮಂತ ಹೂವಾಗಿ ಅರಳಿ ನಿಂತವನು. ಗಿಲ್ಲಿ ಸೋತ್ರೆ ತಾವೇ ಸೋತಂತ ಸ್ಥಿತಿಗೆ ತಲುಪುವ ಭಾವಸ್ಥಿತಿಯ, ಮನಸ್ಥಿತಿಯ ಪರಿಸ್ಥಿತಿ ಅದು. ಸುಖ ಸುಮ್ಮನೆ ಜಾತಿ ಅನ್ನುವ ಕಾರಣಕ್ಕೋ ಬಡವ ಅನ್ನೋ ಕಾರಣಕ್ಕೋ ನಮ್ಮ ಜನ ಏನನ್ನೂ ಯಾರನ್ನೂ ಏಕಾಏಕಿ ಒಪ್ಪೋದಿಲ್ಲ. ಸತ್ಯ, ನಿಷ್ಠೆ, ನಿಷ್ಠುರ ಇವಿಷ್ಟು ಗುಣಗಳು ಕಂಡಾಗಲೇ ಜನ ಈ ತರ ಪ್ರೀತಿಯ ಸಮುದ್ರದಲ್ಲಿ ಯಾರನ್ನಾಗಲಿ ತೇಲ್ಸೋದು, ಮೆರೆಸೋದು. ಇಲ್ಲಿ ಜನ ಮೋಸಗೊಂಡರು ಅನ್ನಲು ಇಲ್ಲಾವ ರಾಜಕೀಯದ ಲವಲೇಶ ಗಂಧವಿಲ್ಲ. ಗಿಲ್ಲಿಯಲ್ಲಿ ಅಹಂಕಾರವಿಲ್ಲ, ಅಹಂಕಾರದ ಮೊಟ್ಟೆಯನ್ನ ಕುಟ್ಟುವ ಗಟ್ಟಿತನದ ಕಿಚ್ಚಿದೆ. ಗಿಲ್ಲಿಯಲ್ಲಿ ಶೋಕಿಯ ಗೀಳಿಲ್ಲ, ತನ್ನ ಆಕಾರವನ್ನ ಹೀಯಾಳಿಸುವ ಮನಸ್ಸುಗಳ ವಿಕಾರಗಳನ್ನ ಕಿಚಾಯಿಸುತ್ತಲೇ ಎದುರಾಗುವ ಅಸಹ್ಯಗಳನ್ನ ಹೊರಚೆಲ್ಲುವ ಛಲವಿದೆ. ಗಿಲ್ಲಿಗೆ ಪದವಿಗಳಿಲ್ಲ, ಪುಸ್ತಕದ ವಿದ್ಯೆಯಂತೂ ಇಲ್ಲ. ಆದರೆ ಪುಸ್ತಕದ ವಿದ್ಯೆಗಿಂತ ಮಸ್ತಕದ ಬುದ್ಧಿ ಮೇಲು ಅನ್ನುವಂತೆ ಗಿಲ್ಲಿಗೆ ಲೋಕಾನುಭವದ ಜಾಣತನವಿದೆ. ಬಡತನ ಕಲಿಸುವ ಪಾಠವಿದೆಯಲ್ಲ, ಅದು ಜಗತ್ತಿನ ಎಲ್ಲ ಮುಖಗಳ ಇಂದಿನ ಮುಖವಾಡಗಳನ್ನು ಅರಿಯುವ ಮೇಲ್ಬುದ್ಧಿಯನ್ನೂ ಗಿಲ್ಲಿಗೆ ಆತನ ಬದುಕು ದಾರಿಗೆರೆದಿದೆ. ಒಲ್ಲದ ಅಲ್ಲವೆನಿಸುವ ದನಿಗಳ ಸದ್ದಡಗಿಸುವ ದನಿಯಾಗಿ ಒಡಮೂಡಿದ್ದು ನಮ್ಮ ಗಿಲ್ಲಿ. ತಾನು ಬದುಕಿ ಬೆಳೆದ ಮಣ್ಣಿನ ಗುಣದಲ್ಲೇ ನಿಂತ ಗಿಲ್ಲಿಯ ಹತ್ತಿರಕ್ಕೂ ಯಾವ ಸ್ಪರ್ಧೆಯೂ ಸುಳಿಯಲಿಕ್ಕಾಗ್ಲಿಲ್ಲ ಅಂತಂದ್ರೆ ಅದು ಕೇವಲ ಗಿಲ್ಲಿಯ ಸಾಮರ್ಥ್ಯವಲ್ಲ, ಆತನನ್ನ ರೂಪಿಸಿದ ಮಣ್ಣಿನ ಆತ್ಮಸತ್ವವೇ ಅದಕ್ಕೆಲ್ಲ ಕಾರಣ. ನಗರೀಕರಣದ ಯಾವ ತಳುಕು ಬಳುಕುಗಳಿಲ್ಲದ ನಯ ನಾಜೂಕುಗಳಿರದ ಯಾರೇನೇ ಅಂದ್ಕೊಂಡ್ರೆ ನಂಗೇನು, ನಾನಿರೋದೇ ಹಿಂಗೆ ಅಂತ ಆಟ ಆಡಿದ ಗಿಲ್ಲಿಗೆ ಆತ ಹುಟ್ಟ ಬನಿಯನ್ನೊಂದೇ ಆತನಿಗೆ ಸಾಟಿಯಾಗಿತ್ತು. ಇದ್ದು ಬದ್ದ ಸ್ಪರ್ಧೆಗಳೆಲ್ಲ ಬೈದ್ರೂ ಗಿಲ್ಲಿನೇ, ಹೊಗಳಿದ್ರೂ ಗಿಲ್ಲಿನೇ ಅನ್ನೋ ತರ ಒಟ್ನಲ್ಲಿ ಆಗದವರ ಬಾಯಲ್ಲೂ ತನ್ನನ್ನೇ ಇರಿಸಿಕೊಳ್ಳುವಂತೆ ಮಾಡಿದ್ದು ಗಿಲ್ಲಿ. ಅಲ್ಲಿಗೆ ಗಿಲ್ಲಿ ಕಲಾಕಾರ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ ಅಂತಾನು ಸಾಬೀತುಪಡಿಸಿದವನು ಗಿಲ್ಲಿ. ಕಾರ್ಯಕ್ರಮ ನಿರೂಪಿಸುವ ಕಿಚ್ಚ ಸುದೀಪ್ ಅವರನ್ನೇ ಮರೆಸಿ ಇಡೀ ಶೋನ ಒನ್ ಮ್ಯಾನ್ ಆರ್ಮಿ ಅನ್ನೋ ತರ ನಿರ್ಮಾಣಗೊಂಡಂತ ಬಗೆ ಇದೆಯಲ್ಲ ಗಿಲ್ಲಿ ವಿಷಯದಲ್ಲಿ, ಅದು ನಿಜಕ್ಕೂ ಬೆರಗು ಮೂಡಿಸುತ್ತೆ. ನಗಿಸಿದಾಗ ನಕ್ಕವರೇ ಆನಂತರ ಗಿಲ್ಲಿ ಹಂಗಂದ ಹಿಂಗಂದ ಅಂತ ತೇಜೋವಧೆ ಮಾಡುವ ಭರದಲ್ಲಿ ಆಟದಲ್ಲಿ ಎಲ್ಲರೂ ತಮ್ಮನ್ನು ತಾವೇ ಕಳೆದುಕೊಂಡವರೇ ಎಲ್ಲರೂ. ಆ ದಾರಿಯಲ್ಲಿ ಗಿಲ್ಲಿ ಒಬ್ಬನನ್ನೇ ಆಟದಲ್ಲಿ ಉಳಿಯುವಂತೆ ಮಾಡಿತ್ತು ಗಿಲ್ಲಿಗೆ ಪ್ಲಸ್ ಪಾಯಿಂಟ್. ಎಲ್ಲರ ಮನಸ್ಸುಗಳನ್ನ ಕದ್ದ ಗಿಲ್ಲಿ, ಆ ಎಲ್ಲ ಮನಸ್ಸುಗಳ ಪ್ರೀತಿ ಗೆದ್ದವನು ಗೆಲ್ಲಿ. ನೋಡಲಿಕ್ಕೆ ಪೆದ್ದನಂತೆ ಕಂಡರು ಜೊತೆಗಿದ್ದವರ ಹೊಟ್ಟೆಯ ಕಿಚ್ಚಲ್ಲೇ ತನ್ನ ಚಳಿ ಕಾಯಿಸಿಕೊಂಡ ಗಿಲ್ಲಿ ಗೆಲ್ಲದೇ ಇರಲಿಕ್ಕೆ ಸಾಧ್ಯನಾ? ಗಿಲ್ಲಿ ಅಲಿಯಾಸ್ ನಟರಾಜ. ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ.